ಇಲ್ಲ, ತುಂಬ ಚೆನ್ನಾಗಿದೆ. ಇವರು 4 ಬ್ರ್ಯಾಂಚ್ ಮಾಡಿದರು, ಇದು 5ನೇದು ಮಾಡಿದ್ದಾರೆ. 5 ಕಡೆನೂ ಅದ್ಭುತವಾಗಿ ಬಡವರಿಗೆ ಅನುಕೂಲವಾಗಷ್ಟು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಎಷ್ಟಾರು ನಾನ್ ವೆಜ್ ತಿನ್ನಿ, ಎಷ್ಟಾರು ತಿನ್ನಿ. ನಮ್ಮ ಇವರು ಆದಿಯವರು ಅವ್ರು ಕೊಡೋದು ಅನ್ನದಾನ ಅವ್ರು ಲಾಭಕ್ಕೆ ಮಾಡ್ತಾಯಿಲ್ಲ. ನನ್ನಲ್ಲಿ ಊಟ ಮಾಡಿದವರು ನೆಮ್ಮದಿಯಾಗಿ ಹೋಗಬೇಕು, ಅವ್ರು ಚೆನ್ನಾಗಿರಬೇಕು, ಅವರಿಗೆ ಎಲ್ಲ ಮತ್ತು ತುಂಬ ರುಚಿಕರವಾಗಿ ಮಾಡಿದ್ದಾರೆ. ನೀವು ಯಾವುದೇ ತೊಗೊಳ್ಳಿ, ತಲೆ ಮಾಂಸ ತೊಗೊಳ್ಳಿ, ಮಟನ್ ಚಾಪ್ ತೊಗೊಳ್ಳಿ, ಆಯಿತಾ, ಇದು ಬಾಯ್ಲರ್ ಚಿಕನ್ ತೊಗೊಳ್ಳಿ, ಬೋಟಿ ತೊಗೊಳ್ಳಿ, ಕಬಾಬ್ ತೊಗೊಳ್ಳಿ, ಬಿರಿಯಾನಿ ತೊಗೊಳ್ಳಿ, ಮಟನ್ ಬಿರಿಯಾನಿ ಇರೋದು, ಚಿಕನ್ ಬಿರೋದು ಅದ್ಭುತವಾಗಿ ಮಾಡಿದ್ದಾರೆ. ಅವರಿಗೆ ದೇವರು 100 ವರ್ಷ ಆರೋಗ್ಯ ಆಯಸ್ಸು ಕೊಟ್ಟು, ಇವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಯಾಕಂತಂದರೆ ಇಂಥ ಊಟ ಬೆಂಗಳೂರು ಸಿಗೋದು ಕಷ್ಟ. ಯಾವ ಹೋಟ್ಲಿಗೆ ಹೋದ್ರೆ ನೀವು 1000 ರೂಪಾಯಿ 2000 3 ನೋಡ್ಬೇಕು. ಅದೇ ಈಗ ಮಂಡ್ಯ ನಾಟಿ ಸ್ಟೈಲು ಎಲ್ಲರಿಗಾಗುತ್ತೆ. ಇಲ್ಲಿ ಇವತ್ತು ಮಾಡಿರೋ ಜಾಗ ಇದೆಯಲ್ಲ, ಈ ಮಂಡ್ಯದಲ್ಲೇ ಜಾಸ್ತಿ ಈ ಭಾಗದಲ್ಲಿ ಇರೋರು, ಅವರಿಗೆಲ್ಲ ಅನುಕೂಲ ಆಗುತ್ತೆ ಕೆಲಸ ಮಾಡಿದ್ದಾರೆ. ಯಾಕಂತಂದರೆ ಎಲ್ಲೋ ಹೋಗ್ತಿದ್ರು ಹುಡ್ಕೊಂಡು ಊಟಕ್ಕೆ. ಮತ್ತು ಇಲ್ಲೆಲ್ಲ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಬಜಾರ್ಗಳಿದ್ದಾವೆ, ದೊಡ್ಡ ದೊಡ್ಡ ಹೋಟ್ಲಿದ್ದಾವೆ. ಆದರೆ ಇವ್ರು ಮಾಡಿದ ಹೋಟ್ಲಿದ್ದಾರೆ ಬಡ ಬಗರಿಗೆ ಹೇಗೆ ಮಾಡಿದಂಥ ಹೋಟ್ಲು. ಬಡವರು ಊಟ ಮಾಡಿದವರು ನಾನು ಹೊಟ್ಟೆ ತುಂಬಿದೆ, ನಾನು ಚೆನ್ನಾಗಿದ್ದೀನಿ, ತಿಂದಂಥ ಪದಾರ್ಥವೂ ಚೆನ್ನಾಗಿದೆ. ಬೋಟಿ, ತಲೆ ಮಾಂಸ, ಕಾಲು ಸೂಪು, ಇನ್ನೂ ಇದು ಹೇಳ್ರಿ, ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೊಡ್ತಾರೆ. ಅವ್ರು ತೊಗೊಳೋ ಅಮೌಂಟಿಗೆ ಅದೇನು ವರ್ಕೌಟ್ ಆಗೋಲ್ಲ. ಏನಂದರೆ ರೊಟೇಟ್ ಮಾಡ್ಬೋದಲ್ಲ, ಒಂದು 4 ಜನಕ್ಕೆ ಅನ್ನ ಕೊಡ್ಬೋದಲ್ಲ ಅನ್ನೋದಕ್ಕೆ ಇವರು ಆದಿ ಮತ್ತು ಅವ್ರ ತಮ್ಮ ಇಬ್ಬರು ಸೇರಿ ಮಾಡ್ತಾಯಿದ್ದಾರೆ. ದೇವರು ಅವ್ರನ್ನ ಚೆನ್ನಾಗಿ ಇಟ್ಟಿರಲಿ. ಇನ್ನೂ ಒಂದು 100 ಹೋಟ್ಲು ಮಾಡಿದ್ರು ಬೇಜಾರಿಲ್ಲ. ಯಾಕಂದರೆ ನಮ್ಮ ಕನ್ನಡದವ ಭಾರಿ ಕಷ್ಟಪಟ್ಟು ಭಾರಿ ಕಷ್ಟ ಬಂದ ಮೇಲೆ ಬಂದಿರೋರು ಇವ್ರು. ಎಲ್ಲರ ಥರ ಇಲ್ಲೋ ಏನೂ ಮಾಡಬರಲಿಲ್ಲ. ಆದರೆ ಎಷ್ಟು ಮೋಸ ಜನ ಮಾಡಿದ್ರು. ಇವತ್ತು ಬಡವರಿಗೋಸ್ಕರ ಈ ನಾನ್ ವೆಜ್ ಊಟ ಮಾಡಿ ಇದು ಮಾಡಿಸಿ ಹೋಟ್ಲು ಮಾಡಿ ಕಮ್ಮಿ ರೇಟಲ್ಲಿ ಅತಿ ಹೆಚ್ಚು ಪದಾರ್ಥವನ್ನು ಎಲ್ಲ ಮಾಂಸದ ಐಟಮ್ಗಳು, ಚಿಕನು ಕೊಡ್ತಾರೆ, ಮಟನು ಕೊಡ್ತಾರೆ, ಆಮೇಲೆ ಬೋಟಿ, ತಲೆ ಮಾಂಸ ಅವ್ರಿಗೆ ಒಳ್ಳೇದು ಮಾಡಲಿ. ಸೊ ಈಗಿರೋ ಬೆಲೆ ಏರಿಕೆದಲ್ಲಿ ಅದರಲ್ಲೂ ಕೂಡ RR ನಗರದಲ್ಲಿ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಅದೇ ಹೇಳ್ದಲ್ಲ, ನೀವು ಇಲ್ಲಿಂದ 2 ಹೆಜ್ಜೆ ಆಚೆ ಇಟ್ಬಿಟ್ರೆ 1-1.5 ಸಾವಿರ ರೂಪಾಯಿ ಕಮ್ಮಿ ಊಟ ಆಗೋದಿಲ್ಲ. 1,000 ರೂಪಾಯಿ ಇದ್ದರೆ 4 ಜನ ಇಲ್ಲಿ ಬಂದು 4 ಅಥವಾ 5 ಜನ ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿದೆ, ಅಷ್ಟು ಕಮ್ಮಿ ರೇಟಲ್ಲಿ ಈ ಬೆಂಗಳೂರಿನಲ್ಲಿ ಈ ನಾನ್ ವೆಜ್ ಕೊಡ್ತಾರಂತಂದರೆ ಇದನ್ನು ನಾವು ಒಂದು ಕಡೆ ನಂಬಲಿಕ್ಕಾಗಲ್ಲ. ಆದರೆ ನಾವೇ ಊಟ ಮಾಡಿದ್ದೀವಿ, ನಂಬಲೇಬೇಕು. ಅಷ್ಟೊಂದು ಕ್ವಾಂಟಿಟಿ ಕೊಟ್ಟಿದ್ದಾರೆ, ಅಷ್ಟೊಂದು ಇದು ಮಾಡಿದ್ದಾರೆ. ಅವ್ರಿಗೆ ದೇವರು ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅವ್ರಿಗೆ ಆರೋಗ್ಯ ಕೊಡೋದು ಭಾರಿ ಮುಖ್ಯ. ಅದರಲ್ಲೂ ಕೂಡ ಅಣ್ಣ ತಮ್ಮ ಕೈ ಜೋಡಿಸಿ ಕೆಲಸ ಮಾಡಿರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ಅಣ್ಣ ತಮ್ಮ ಬಾಂಡಿಂಗ್ ಬಗ್ಗೆ? ಅವರಿಬ್ಬರು ಅಣ್ಣ ತಮ್ಮ ರಾಮ ಲಕ್ಷ್ಮಣ ಇದ್ದಂಗೆ. ಯಾಕಂದ್ರೆ ಯಾವತ್ತೂ ಒಬ್ರಿಗೊಬ್ರು ಬಿಟ್ಕೊಟ್ಟಾರಲ್ಲ. ಏನೇ ಸಮಸ್ಯೆ ಏನೇ ಮಾಡಲಿ ಒಟ್ಟಿಗೆ ಅವ್ರು ಮಾಡ್ಕೊಂಡು ಬರ್ತಾರೆ. ಇದೇ ಥರ ಅವರು 100 ವರ್ಷ ಇದೇ ಥರ ಒಟ್ಟಿಗೆ ಇರಲಿ ಅನ್ನೋದೇ ನಮ್ಮ ಆಸೆ.